ನಮಸ್ಕಾರ. ಭಾನುವಾರದ ಮಿನಿ ಬ್ಲಾಗ್ಗೆ ಸ್ವಾಗತ. ಭಾನುವಾರ ಇವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿದ ನಂತರ ಅಡುಗೆ ಕೆಲಸನೂ ಕೂಡ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ತಿಂದಿದ ನಂತರ ಮಧ್ಯಾಹ್ನದ ರೊಟ್ಟಿನ ತೋರಿಸ್ತಾ ಇದ್ದೀನಿ. ಇದ್ರ ಕಂಪ್ಲೀಟ್ ಫುಲ್ ರೆಸಿಪಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತಿನ ಊಟಕ್ಕೆ ಹುರಿದಿರುವಂಥ ಹುರುಳಿಕಾಳನ್ನ ಬಳಸ್ಕೊಂಡು ಮಸಾಲ ಸಾಂಬಾರ್ ಜೊತೆಗೆ ಸ್ವಲ್ಪ ಬಾಳೆಕಾಯಿ ಫ್ರೈ ಹಾಗೆಯೇ ಹಪ್ಳನೂ ಕೂಡ ಕರ್ಕೊಂಡು ಇನ್ನೊಂದು ಸೈಡಲ್ಲಿ ಅನ್ನ ಹಾಗೆಯೇ ಮುದ್ದೆನೂ ಕೂಡ ಫಟಾಫಟ್ ಅಂತ ಮಾಡ್ಕೊಂಡಿದ್ದಾಯಿತು. ಸಾಂಬಾರ್ ರೆಸಿಪಿ ಇರ್ಬೋದು, ಹಾಗೆ ಈ ರೀತಿ ಬಾಳೆಕಾಯಿ ತವಾ ಫ್ರೈ ಇರ್ಬೋದು, ಪ್ರತಿಯೊಂದ್ರದ್ದು ರೆಸಿಪಿನ ಇನ್ ಡೀಟೇಲ್ ಆಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಲೆಂದಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ನೋಡಿ ಟ್ರೈ ಮಾಡಿ. ತುಂಬ ಈಸಿ ಹಾಗೆಯೇ ತುಂಬ ಟೇಸ್ಟಿಯಾಗಿರುವಂಥ ಈ ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತೋರಿಸಿರುವಂಥ ತುಂಬ ಈಸಿ ಹಾಗೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಗಳು ನಿಮಗೂ ಕೂಡ ಇಷ್ಟ ಆಯ್ತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ನ ಕೊಡಿ. ಇನ್ನು ಸಾಂಬಾರೆಲ್ಲ ರೆಡಿ ಆಯಿತು. ಅನ್ನದ ಜೊತೆಗೆ ಮುದ್ದೆನೂ ಕೂಡ ಫಟಾಫಟ್ ಅಂತ ಮಾಡ್ಕೊಂಡಿದ್ದಾಯಿತು. ತವಾ ಫ್ರೈ ಕೂಡ ಮಾಡಿಕೊಂಡು ಹಪ್ಳನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಊಟನ ಸರ್ವ್ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ನೀವು ಹೀಗೆ ವೆರೈಟಿಯಾಗಿ ಊಟ ಮಾಡ್ತೀರಾ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ.